ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಮಾತು, ನಿಮ್ಮ ನಡವಳಿಕೆ ಇವೆಲ್ಲವೂ ಕೂಡ ವಿಶೇಷವಾಗಿ ಪ್ರಭಾವವನ್ನು, ಪರಿಣಾಮವನ್ನು ಬೀರತಕ್ಕಂಥದ್ದು. ಹೊರಗಿನ ಸಮಾಜಕ್ಕೂ ಕೂಡ ಇದು ಅನ್ವಯವಾಗುತ್ತೆ, ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ಇದು ಅನ್ವಯವಾಗುತ್ತೆ. ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿನ ಮೇಲೂ ಕೂಡ ಇವೆಲ್ಲ ಹೆಚ್ಚಿನದಾಗಿ ಪ್ರಭಾವವನ್ನು ಬೀರತಕ್ಕಂಥದ್ದಾಗುತ್ತೆ. ಭಾವನೆಗಳಿಗೆ ಒಳಗಾಗಿ ಕೆಲಸವನ್ನು ಹಾಳು ಮಾಡಿಕೊಳ್ತೀರಿ. ಯಾವ ಕರ್ತವ್ಯವನ್ನು ಶಿಸ್ತುಬದ್ಧವಾಗಿ ನೆರವೇರಿಸಬೇಕೋ, ಮಾಡಬೇಕೋ, ಕರ್ತವ್ಯ ಪ್ರಜ್ಞೆಯನ್ನು ಇಟ್ಟುಕೊಳ್ಬೇಕೋ ಅದು ಯಾವುದೂ ಕೂಡ ಅಲ್ಲಿ ಕೆಲಸಕ್ಕೆ ಬರದೇ ಇರೋ ಹಾಗೆ ಮಾಡ್ಕೊಳ್ತೀರಿ. ಇದು ದೊಡ್ಡದಾದಂತಹ ತಪ್ಪು ನಿಮ್ಮಿಂದ ಆಗುವಂಥದ್ದಾಗತ್ತೆ. ನಿಧಾನವಾಗಿ ನಡೀತಾ ಇದ್ದಂತಹ ಕೆಲಸಗಳು ತತ್ಕ್ಷಣದಲ್ಲಿ ನಿಂತು ಹೋಗಿಬಿಡಬಹುದು. ಮನಸ್ಸಿಗೆ ಏನೋ ಒಂದು ರೀತಿಯ ಆತಂಕ ಸೃಷ್ಟಿಯಾಗೋದಕ್ಕೆ ಇದು ಕಾರಣವಾಗುತ್ತೆ. ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದಿದೆ, ಎಚ್ಚರಿಕೆಯನ್ನು ವಹಿಸಿ. ಮಾನಸಿಕವಾಗಿ ತುಂಬ ಒದ್ದಾಡಬೇಕಾದಂಥದ್ದು, ಮಾನಸಿಕವಾಗಿ ಅಧೈರ್ಯವನ್ನು ನೀವು ತಂದುಕೊಂಡ್ಬಿಟ್ರೆ ಇಡೀ ಮನೆಗೆ ಧೈರ್ಯವನ್ನು ಹೇಳ್ತಕ್ಕಂಥವ್ರು ಯಾರು ಇರ್ತಾರೆ ಅನ್ನುವಂಥದ್ದು. ಅತಿಯಾದಂತಹ ಶಿಸ್ತಾಗಲಿ ಕೋಪ ಆಗಲಿ ಬೇಡ. ಶಿಸ್ತು ಇರಬೇಕು, ಅದಕ್ಕೆ ಯಾವುದಕ್ಕಾದರೂ ಒಂದು ಮಿತಿ ಅಥವಾ ಒಂದು ತನ್ನದೇ ಆದಂತಹ ಒಂದು ಚೌಕಟ್ಟು ಅಂತ ಇರುತ್ತೆ. ಅದನ್ನು ದಾಟಿ ಮಿತಿ ಮೀರಿ ಹೋಗಬಾರ್ದು ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಕೋಪ ತುಂಬ ಒಳ್ಳೆಯದಲ್ಲ, ಕೋಪ ಮನುಷ್ಯನ ಸ್ವಭಾವ. ಆದರೆ ಅದೆಲ್ಲವೂ ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ಒಟ್ಟಾರೆ ಈ ದಿವಸ ಚೆನ್ನಾಗಿಲ್ಲ, ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಬೇಕಾದಂಥದ್ದು. ಸರಿಯಾಗಿ ಅದನ್ನು ಗಮನಿಸ್ಕೊಳ್ಳಿ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಆಶೀರ್ವಾದ, ಅನುಗ್ರಹ ಸದಾಕಾಲ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ವೃಷಭ ರಾಶಿ. ಸ್ನೇಹಿತರ ಜೊತೆಯಲ್ಲಿ ಕಾಲವನ್ನು ಕಳೀತೀರಿ, ಕಾಲಹರಣವಾಗುತ್ತೆ. ಆದರೆ ಹೋದಂತಹ ಸಮಯ ಮತ್ತೆ ಬರೋದಿಲ್ಲ. ಆಮೇಲೆ ಎಷ್ಟು ವ್ಯಥೆಪಟ್ಟರೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವಾಗುವಂತಹ ಸೂಚನೆಗಳಿದೆ. ಎಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ತೀರೋ ಅಷ್ಟು ನಿಮಗೆ ಕ್ಷೇಮ, ನಿಮಗೆ ಒಳಿತು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಭವಿಷ್ಯದಲ್ಲಿ ಏನೋ ಒಂದು ರೀತಿಯ ಮುಂದುವರಿಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಚಿಂತನೆಗಳು ಬರುತ್ತೆ. ಕೇವಲ ಆರ್ಥಿಕವಾಗಿ ಮಾತ್ರ ಅಂತಲ್ಲ, ಎಲ್ಲ ರೀತಿಯಿಂದಲೂ ಕೂಡ ಜೀವನದಲ್ಲಿ ಇನ್ನೊಂದು ಹಂತವನ್ನು ನಾನು ತಲುಪಬೇಕು, ಮುಂದೆ ಬರಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಹಲವಾರು ರೀತಿಯಲ್ಲಿ, ಹಲವಾರು ದೃಷ್ಟಿಕೋನಗಳಲ್ಲಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ಒತ್ತಡಗಳು ಮನಸ್ಸಿಗೆ ಇರುವುದಿಲ್ಲ. ಇದು ಬಹಳ ಮುಖ್ಯವಾದಂಥದ್ದು. ನಿರ್ಮಲವಾದಂತಹ ಮನಸ್ಸು, ಶುದ್ಧವಾದಂತಹ ಒತ್ತಡ ರಹಿತವಾದಂತಹ ಮನಸ್ಸು ನಿಮ್ಮನ್ನು ಎಲ್ಲ ಯೋಚನೆಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ನಿಮ್ಮ ವರ್ತನೆಯಿಂದ ಮಾತ್ರ ಹಲವಾರು ಜನ ದೂರವಾಗ್ತಾರೆ. ನಿಮಗಿದ್ದಕ್ಕಿದ್ದ ಹಾಗೆ ಸಿಟ್ಟು ಬರುತ್ತೆ. ಇರುವಂತಹದ್ದನ್ನು ನೇರವಾಗಿ ಹೇಳ್ತೀರಿ. ಕೆಲವೊಂದು ಸಂದರ್ಭಗಳಲ್ಲಿ ಮಾತಿನ ಮೇಲೆ ಹಿಡ್ತಾ ಇರೋದಿಲ್ಲ. ಯಾರ ಜೊತೆಯಲ್ಲಿ ಏನು ಮಾತಾಡ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹೀಗೆಲ್ಲ ಕೆಲವು ವಿಚಾರಗಳಿಗೆ, ಸ್ವಭಾವಗಳಿಗೆ ಜನ ಏನೋ ಒಂದು ರೀತಿಯಲ್ಲಿ ಆತಂಕವನ್ನು, ಬೇಸರವನ್ನು ಪಟ್ಟುಕೊಂಡು ದೂರವಾಗ್ತಕ್ಕಂಥದ್ದಾಗತ್ತೆ. ಆರೋಗ್ಯ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಶುಭ ದಿವಸ. ಅಂದರೆ ವೈದ್ಯರಾಗಿಯೋ, ಅವರ ಸಹಾಯಕರಾಗಿಯೋ, ಅಥವಾ ಬೇರೆ ಬೇರೆ ಚಿಕಿತ್ಸೆಯನ್ನು ಮಾಡ್ತಕ್ಕಂಥವ್ರು, ಔಷಧಿಗಳನ್ನು ಕೊಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಈ ದಿವಸ ಬಹಳ ಶುಭವಾದಂತಹ ದಿವಸವಾಗಿದೆ. ಸಂಪತ್ತು ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಕಲಾಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೆ, ಆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರುವಂಥವರಿಗೆ ವಿಶೇಷವಾದಂತಹ ಪುರಸ್ಕಾರ, ಸ್ಥಾನ, ಮಾನಗಳು ಲಭಿಸ್ತಕ್ಕಂತಹ ದಿವಸ. ಹೊಸ ಉದ್ಯೋಗಕ್ಕೆ ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದರೆ ನಿರಾಸೆ ಆಗ್ತಕ್ಕಂತಹ ದಿವಸ. ನೀವು ಅಂದುಕೊಂಡಂತಹ ಕೆಲಸ ಅಷ್ಟು ಸುಲಭವಾಗಿ ಆಗದೇ ಇರತಕ್ಕಂಥದ್ದಾಗತ್ತೆ. ವ್ಯವಹಾರದಲ್ಲಿ ಹೊಸ ಸಿಬ್ಬಂದಿಯ ನೇಮಕಾತಿಯನ್ನು ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ಆದರೆ ಹೊಂದಾಣಿಕೆಯ ಕೊರತೆ ಅಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಇದರಿಂದ ಸ್ವಲ್ಪ ಮಟ್ಟಿನ ಕಿರಿಕಿರಿಯನ್ನು ಅನುಭವಿಸಬೇಕಾಗತ್ತೆ. ಕಾಲಕ್ರಮೇಣ ಅದು ಸರಿಯಾಗಬಹುದು ಅನ್ನುವಂತಹ ಒಂದು ಸಮಾಧಾನವನ್ನು ನೀವೇ ಮಾಡಿಕೊಳ್ತೀರಿ ಅನ್ನುವಂಥದ್ದು. ನಿಮ್ಮ ಪ್ರತಿಭೆಯನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ವಿನಿಯೋಗ ಮಾಡಿಕೊಳ್ಳಿ. ಗೊತ್ತಿಲ್ಲದೆ ಇರತಕ್ಕಂಥವರಿಗೆ ಅದನ್ನು ಪರಿಚಯಿಸಿ ಅನ್ನುವಂಥದ್ದು. ಪಿತೃ ಸಂಪತ್ತು ಇನ್ನಷ್ಟು ವೃದ್ಧಿ ಆಗ್ತಕ್ಕಂಥದ್ದು. ಅಂದರೆ ಪಿತ್ರಾರ್ಜಿತವಾದಂತಹ ಆಸ್ತಿಯ ಜೊತೆಗೆ ಇನ್ನಷ್ಟು ಮತ್ತಷ್ಟು ಸೇರ್ಪಡೆ ಆಗಬಹುದು ಅನ್ನುವಂತಹ ವಿಚಾರ. ಅನುಭವಿಗಳಿಂದ ವ್ಯವಹಾರದಲ್ಲಿ
ನಿಮ್ಮ ಮಾತು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಆಗದಲೇ ಅನುಭವಿಗಳಿಂದ ಬಂದಂತಹ ಸಲಹೆಗಳನ್ನು ಸ್ವೀಕಾರ ಮಾಡದಲೇ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಶಾರದಾಂಭೋಜ ವದನಾ ವದನಾಂಭುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ನ್ಯಾಯಾಲಯದಲ್ಲಿ ಇರುವಂತಹ ಯಾವುದಾದರೂ ದಾವೆಗಳು ನಿಮ್ಮ ಪರವಾಗಿ ಕೆಲಸವನ್ನು ಮಾಡದಲೇ ಅಪಜಯದ ಭೀತಿ ನಿಮ್ಮನ್ನು ಕಾಡುವಂಥದ್ದು. ಮುಂದಿನ ನಿರ್ಧಾರ ಏನು ಅನ್ನುವಂತಹ ಆಲೋಚನೆ ದಟ್ಟವಾಗಿ ಆವರಿಸ್ಕೊಳ್ತಕ್ಕಂಥದ್ದಾಗತ್ತೆ. ಆದಾಯ ಕಡಿಮೆ, ಕೆಲಸ ಹೆಚ್ಚಾಗಿ ನಿಮಗೆ ಒತ್ತಡವನ್ನು ತರತಕ್ಕಂಥದ್ದಾಗತ್ತೆ. ಪಿತರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನೋ ಗೊಂದಲದ ಮಾತು, ಮನಸ್ಸಿಗೆ ಹಿಂಸೆ, ಬೇಸರ ಆಗ್ತಕ್ಕಂಥದ್ದಾಗತ್ತೆ. ತಾರ್ಕಿಕವಾದಂತಹ ನಿಲುವು ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಕ್ಕಂಥದ್ದು. ತರ್ಕಬದ್ಧವಾದಂತಹ ನಿರ್ಧಾರ, ಅದನ್ನು ನೀವು ಸರಿಯಾಗಿ ಚಿಂತನೆ ಮಾಡಿ ಆ ನಿರ್ಧಾರವನ್ನು ಮಾಡ್ತೀರಿ ಅನ್ನುವಂಥದ್ದಾಗತ್ತೆ. ಹಿರಿಯರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ. ನಿಮ್ಮ ನಿರ್ಧಾರಗಳಿಗೆ ದೊಡ್ಡವರು ಕೂಡ ಪ್ರಭಾವವನ್ನು ಹೊಂದ್ತಾರೆ ಅಂತಕ್ಕಂಥದ್ದು. ಉದ್ಯೋಗದಲ್ಲಿ ನಿಮ್ಮ ಸೇವೆ ಬೇರೆಯವರಿಗೆ ಮಾದರಿಯಾಗತ್ತೆ. ಬೇರೆಯವರು ಹಲವರು ಅದನ್ನು ಅನುಸರಿಸ್ತಾರೆ ಅಂತಕ್ಕಂಥದ್ದು. ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.